ಪ್ರಚಾರದ ಈ ಸಭೆಯಲ್ಲಿ ಭಾಗವಹಿಸಿದಂಥ ರಾಜು ಸೇಠ್ ಅವರೇ ಈ ಭಾಗದ ಶಾಸಕರು, ಅದೇ ರೀತಿ ಚಂದ್ರರಾಜ್ ಹಟ್ಟಿಹೊಳಿ ಅವರೇ ವಿಧಾನ ಪರಿಷತ್ ಸದಸ್ಯರು, ಬಹಳಷ್ಟು ಜನ ವೇದಿಕೆ ಮೇಲಿದ್ದಾರೆ. ಎಲ್ಲ ಗುರು ಹಿರಿಯರು, ಎಕ್ಸ್ ಕಾರ್ಪೊರೇಟ್ರು, ಬ್ಲಾಕ್ ಅಧ್ಯಕ್ಷರು, ರೋಹಿಣಿ ಅವರು, ನಮ್ಮ ಅಡ್ವೊಕೇಟ್ ಅವರು ಬಂದಿದ್ದಾರೆ, ಮಾಜಿ ಸಚಿವರು ಶಶಿಕಾಂತನ ಬಂದಿದ್ದಾರೆ, ಮಾಳ್ಗಿ ಸಾಹೇಬರು ಬಂದಿದ್ದಾರೆ, ನಿರ್ವಾಣಿ ಅವರಿದ್ದಾರೆ, ಸಿ ಬಿ ಪಾಟೀಲ್, ಪ್ರತಿಯೊಬ್ಬರು ಈಗ ಮತ್ತೆ ನಮ್ಮ ಅಡ್ವೊಕೇಟ್ ಅವರು ಜಾಯ್ನ್ ಆಗಿ ಆರ್ ಪಿ ಪಾಟೀಲ್ ಸಮೇತ ವಿನಯನ್ ಹಿಡ್ಕೊಂಡು ಗುರು ಹಿರಿಯರು ಭಾಳ ಜನ ಇದ್ದಾರೆ. ಇಲ್ಲಿ ಈ ಕಡೆ ನನ್ನ ಫ್ರೆಂಡ್ಸ್ ಥರನೂ ಇದ್ದಾರೆ, ಅಕ್ಕ ತಂಗಿಯರ ಥರನೂ ಇದ್ದಾರೆ. ಯುವಕರೆಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಪ್ರಸ್ತುತ ಭಾಷಣ ಮಾಡಬೇಕಾದ್ರೆ ಚಂದ್ರರಾಜ್ ಒಂದು ಮಾತು ಹೇಳ್ದ, ಯಾಕೆ BJPಗೆ ಓಟ್ ಹಾಕಬಾರ್ದು, ಯಾಕೆ ಅವ್ರಿಗೆ ಹಾಕಬಾರ್ದು, ಜಗದೀಶ್ ಶೆಟ್ಟರ್ ಅವರು ಜಿಲ್ಲೆಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ ಅನ್ನೋದ್ರ ಬಗ್ಗೆ ಅವನು ಹೇಳ್ದ. ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಿಂದ ಡೆಲ್ಲಿಗೆ ಹೋದ ಬಾರಿ 27 ಜನ BJPಯ ಸಂಸದರು ಡೆಲ್ಲಿಗೆ ಹೋಗಿದ್ರು. ಅನಂತ 27 ಜನ, ಒಬ್ಬರೇ ಒಬ್ಬರು ಕಾಂಗ್ರೆಸ್ದವರಿದ್ರು, DK ಸುರೇಶ್ ಅವರು. 27 ಜನ ಕರ್ನಾಟಕಕ್ಕೆ ಯಾವಾಗ ಅನ್ಯಾಯ ಆಯಿತು ಅವಾಗ ಯಾರಾದರೂ ಒಬ್ಬರು ಮೋದಿ ಸಾಹೇಬ್ರ ಎದುರುಗಡೆ ಇಟ್ಕೊಂಡು ಅಧಿವೇಶನ ಪಾರ್ಲಿಮೆಂಟ್ನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬರಾದರೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರೋದನ್ನು ನೋಡಿದ್ದೀರ? ನಾನು ಯಾರು ಒಬ್ಬರಾದರೂ? ಇವತ್ತು ಕರ್ನಾಟಕ ರಾಜ್ಯದಿಂದ ಕಲೆಕ್ಟ್ ಆಗಿರುವಂಥ ತೆರಿಗೆ ಹಣ ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡಿದ್ವಿ. 4,50,000 ಕೋಟಿ ಹಣವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಿಂದ ಕಟ್ತೀವಿ. ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಕೇಂದ್ರಕ್ಕೆ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸನ್ನು, ತೆರಿಗೆ ಹಣವನ್ನು ಕಟ್ಟೋ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ತಾವೆಲ್ಲ ಕಲ್ತಂಥವ್ರು ಇದೀರಿ ಅನ್ನೋದಕ್ಕೆ ಈ ಭಾಷಣ ಮಾಡ್ತಾ ಇದ್ದೀನಿ ನಾನು. ತಾವೆಲ್ಲ ತಿಳುವಳಿಕೆ ಇದೆ ತಮಗೆ ಅನ್ನೋದಕ್ಕೆ ಈ ಭಾಷಣ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಯಾರು MP ಆದರೂ ನಿಮ್ಮ ಜೀವನ ನೀವೇ ನಡೆಸ್ಕೊಳ್ತೀರಿ, ಯಾರು MLA ಆದರೂ ನಿಮ್ಮ ಜೀವನ ನೀವೇ ನಡೆಸ್ಕೊಳ್ತೀರಿ. ನೀವೆಲ್ಲ ಸ್ವಾವಲಂಬನೆ ಜೀವನ ಮಾಡುವಂಥವ್ರು, ಕಲ್ತಂಥವ್ರು. ನಿಮ್ಮ ಮನೆ ನಾನು ನಡೆಸೋದಿಲ್ಲ, ನಿಮ್ಮ ಮನೆ ನೀವು ಬಹಳ ಸ್ವಾಭಿಮಾನದಿಂದ ನಡೆಸ್ತೀರಾ. ನೀವು ಸಮಾಜದ ಮೇಲೆ ಇಂಪ್ಯಾಕ್ಟ್ ಮಾಡ್ತೀರಾ. ನಮಗೆ ನಿಮ್ಮ ಅವಶ್ಯಕತೆ ಇದೆ, ಸಮಾಜಕ್ಕೆ ನಿಮ್ಮ ಅವಶ್ಯಕತೆ ಇದೆ, ಅದಕ್ಕೆ ಈ ಭಾಷಣ ಮಾಡ್ತಾ ಇದ್ದೀನಿ. ಇವತ್ತು MP ಯಾಕೆ ಬೇಕು ನಮಗೆ, MLAಗಳು ಯಾಕೆ ಬೇಕು ನಮಗೆ? ಯಾಕೆ ಅಂದರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದರೆ, ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸದನ ನಡಿಬೇಕಾದ್ರೆ ಮಾತನಾಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರಗಳನ್ನು ಪಡಿಬೇಕು. ಇಷ್ಟೊಂದು ಭೀಕರವಾದ ಬರಗಾಲ ಕರ್ನಾಟಕ ರಾಜ್ಯಕ್ಕೆ, ಇಷ್ಟೊಂದು ಕೆಟ್ಟ ಫ್ಲಡ್ ಬಂತು 2019ನಲ್ಲಿ. ಯಾರಾದರೂ ಒಬ್ಬರು ಬೆಳಗಾವಿನಲ್ಲಿ 100 ವರ್ಷದಲ್ಲಿ ಕಾಣದಷ್ಟು ಮಳೆ ಆಗ್ತಾ ಇದೆ, ಇಷ್ಟೊಂದು ಫ್ಲಡ್ ಆಗ್ತಾ ಇದೆ, ಪಕ್ಕದಲ್ಲಿ ಗೋವಾದಲ್ಲಿ ಒಂದು ಚಂಡಮಾರುತ ಬಂದರೆ ಬೆಳಗಾವಿಯಷ್ಟು ಬರೀ ಸಿಟಿಯಷ್ಟು ಒಂದು ಸ್ಟೇಟ್ ಇದೆ, ಪಕ್ಕದಲ್ಲಿ ಬರೀ ಸಿಟಿಯಷ್ಟು ಸ್ಟೇಟ್ ಇದೆ. ಪ್ರಧಾನಮಂತ್ರಿಯವರು ಹೆಲಿಕಾಪ್ಟರ್ನಲ್ಲಿ ಅದರ ವೀಕ್ಷಣೆ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇಂಥ ಭೀಕರವಾದಂಥ ಫ್ಲಡ್ ಆದರೆ ಅಮಿತ್ ಶಾ ಅವರು ಬರಲಿಲ್ಲ, ಪ್ರಧಾನಮಂತ್ರಿಯವರು ಬರಲಿಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್, ಪ್ರಧಾನಮಂತ್ರಿಯವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಡೋಣ. ಬಟ್ ಕರ್ನಾಟಕ ರಾಜ್ಯದ ಜನ ಏನು ಅನ್ಯಾಯ ಮಾಡಿದೆ ಅವರಿಗೆ? ಯಾಕೆ ಕರ್ನಾಟಕದ ಮೇಲೆ ಪದೇ ಪದೇ ನಮಗೆ ಕೇಂದ್ರದವರು ಅನ್ಯಾಯ ಮಾಡ್ತಾರೆ? ಈ ಬರಗಾಲದ ಸಂಕಷ್ಟದಲ್ಲಿ ನಾವಿವತ್ತು ನಮಗೆ ಹಕ್ಕು, ನಮ್ಮ ತೆರಿಗೆ ಹಣ ನಮ್ಗೆ ವಾಪಸ್ ಕೊಡ್ರಿ ಅಂತಂದ್ರೆ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ನಾವು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದ ಮೇಲೆ ನಾವು ಕೇಸ್ ಹಾಕಿದ್ವಿ ಇವತ್ತು ಕರ್ನಾಟಕ ಸರ್ಕಾರ. ಆ್ಯಂಡ್ ವಿ ವನ್ ದಟ್, ನಾವು ಗೆದ್ವಿ. ನಿನ್ನೆ ನಾವು ಆ ಕೇಸನ್ನು ಗೆದ್ವಿ. ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ. ಪ್ರಜಾಪ್ರಭುತ್ವದಲ್ಲಿ ಸರ್, ನಾವೆಲ್ಲ ರಿಟೈರ್ಡ್ ಆಫೀಸರ್ಸ್ಗಳು ಎಲ್ಲರೂ, ಪ್ರಜಾಪ್ರಭುತ್ವದಲ್ಲಿ ಒಂದೇ ದೇಶದಲ್ಲಿ ಇದ್ದಾಗ ಯಾವ ಕೇಂದ್ರ ಸರ್ಕಾರದ ಮೇಲೆ ಯಾವ ರಾಜ್ಯ ಸರ್ಕಾರಗಳು ಕೇಸನ್ನು ಹಾಕೋದಿಲ್ಲ. ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಯಾರು ಕೇಳೋದಿಲ್ಲ. ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ ನಾವು ಕೇಸ್ ಹಾಕಿದ್ವಿ.
ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಾ. ನಾವು ನಮ್ಮ ತೆರಿಗೆ ಹಣ ಕರ್ನಾಟಕ ರಾಜ್ಯದಿಂದ ನಾವು ಒಂದು 100 ರೂಪಾಯಿ ಕೇಂದ್ರಕ್ಕೆ ಕೊಟ್ಟರೆ, ಉದಾಹರಣೆಗೆ ಒಂದು 100 ರೂಪಾಯಿ ನಾವು ಕೇಂದ್ರಕ್ಕೆ ಮೋದಿ ಸರ್ಕಾರಕ್ಕೆ ಕೊಟ್ಟರೆ ಅವ್ರು ನಮಗೆ ಕೊಡ್ತಾ ಇರೋದು 1.5 ರೂಪಾಯಿ. ಎಷ್ಟ್ರಿ ವಾಪಸ್ ನಮಗೆ ಕೊಡ್ತಾ ಇರೋದು? 1.5 ರೂಪಾಯಿ. ಅವ್ರು ನಮಗೆ ವಾಪಸ್ ಕೊಡಬೇಕಾಗಿರೋದು 65 ರೂಪಾಯಿ, ಇಫ್ ಐ ಆಮ್ ನಾಟ್ ರಾಂಗ್. ಆದರೆ ಅದೇ ಗುಜರಾತ್ಗೆ ನಿಮ್ಗೆ ಅದನ್ನು ಹೇಳಬೇಕಾಗತ್ತೆ. ಗುಜರಾತ್ಗೆ ಇವತ್ತು 35 ರೂಪಾಯಿ ಕೊಡ್ತಾರೆ, ಬಿಹಾರಕ್ಕೆ ಕೊಡ್ತಾರೆ, ರಾಜಸ್ಥಾನ ಕೊಡ್ತಾರೆ, UPಗೆ ಇವತ್ತು 100 ರೂಪಾಯಿದಲ್ಲಿ 50 ರೂಪಾಯಿ ಜಾಸ್ತಿ ಕೊಡ್ತಾರೆ. ಕರ್ನಾಟಕಕ್ಕೆ ಮಾತ್ರ ಎಷ್ಟು ಕೊಡ್ತಾರೆ? ಇದನ್ನೆಲ್ಲ ನಾವು ತಿಳುವಳಿಕೆ ಇದ್ದಂಥವ್ರು, ಕಲ್ತಂಥವ್ರು ನಾವು ತಿಳ್ಕೊಳ್ಬೇಕಲ್ಲ. ಇವತ್ತು ಪ್ರಧಾನಿ ಮೋದಿಯವರು ಒಂದು ಮಾತನ್ನ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ और ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರೆ. ಇದೇನಾ ಸಬ್ಕಾ ವಿಶ್ವಾಸ? ಇದೇನಾ ಸಬ್ಕಾ ವಿಕಾಸ? ಇವತ್ತು ರಾಷ್ಟ್ರದ ಚುನಾವಣೆ ಆಗ್ತಾ ಇದೆ, ಸಣ್ಣ ಚುನಾವಣೆ ಅಲ್ಲ. ಆದರೆ ಕರ್ನಾಟಕಕ್ಕೆ, ಬೆಳಗಾವಿಗೆ ಪದೇ ಪದೇ ಅನ್ಯಾಯ ಆಗೋದನ್ನ ನಾವು ಖಂಡಿಸ್ಬೇಕಾಗತ್ತೆ. ಇವತ್ತು ಹೈಕೋರ್ಟನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರು ಜಗದೀಶ್ ಶೆಟ್ಟರ್ ಸಾಹೇಬ್. ಅವರಿಗೆ ಅವರ ಜಿಲ್ಲೆಯ ಮೇಲೆ ಅಭಿಮಾನ. ಹುಬ್ಳಿಗೆ ತೆಗೆದುಕೊಂಡು ಹೋದ್ರು, ಅವರಿಗೆ ಅವ್ರ ಜಿಲ್ಲೆ ಮೇಲೆ ಅಭಿಮಾನ. IIT ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿಗೆ ಸ್ಯಾಂಕ್ಷನ್ ಆಗಿತ್ತು, ಅದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರು, ಅದು ಅವ್ರ ಜಿಲ್ಲೆ ಮೇಲೆ ಇಟ್ಟಿರುವಂತ ಅಭಿಮಾನ. ಕರೋನಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಇದೇ ಜಗದೀಶ್ ಶೆಟ್ಟರ್ ಸಾಹೇಬ್. ನಾನು ಆ ಸಂದರ್ಭದಲ್ಲಿ ನಾನು MLA ಆಗಿ ಮೊದಲನೇ ಬಾರಿ ಶಾಸಕಿಯಾಗಿ ನಾನು ಸ್ವಂತ ಆ ಮೀಟಿಂಗ್ನಲ್ಲಿ ಇದ್ದೆ, CB ಪಾಟೀಲ್. ಆ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ರೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ಅಲಾಟ್ ಆಗಿರುವಂತ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಳಿ ಧಾರವಾಡ ಕಿಮ್ಸ್ ಆಸ್ಪತ್ರೆಗೆ ಕಳಿಸಿದ್ರು. ಇದಕ್ಕೆ ಅವ್ರ ಅಭಿಮಾನ ಅನ್ನೋದಾ, ಅಥವಾ ಬೆಳಗಾವಿ ಜಿಲ್ಲೆಯ ಜನರ ಮೇಲೆ ಇರುವಂತ ಮಾಡಿರುವಂತ ಒಂದು ಅನ್ಯಾಯ ಅನ್ನೋದು? ಇದನ್ನ ತಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಇದನ್ನ ತಾವು ಇವತ್ತು ಖಂಡಿಸ್ಬೇಕಾಗತ್ತೆ. ಎಂಥ ದುರಾದೃಷ್ಟ ನಮಗೆ. ಇವತ್ತು ಎಲ್ಲ ಅನ್ಯಾಯ ಮಾಡಿ ಬೆಳಗಾವಿಯಿಂದ ಎಲ್ಲ ತಗೊಂಡು ಹೋಗಿ ಬಹುಶಃ ಮತ್ತೆ ಬೆಳಗಾವಿ ಪಾರ್ಲಿಮೆಂಟನ್ನು ಕೂಡ ಹುಬ್ಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಇದಕ್ಕೆ ತಮಗೆ ಒಪ್ಪಿಗೆ ಇದೆಯಾ? ತಾವೆಲ್ಲ ಕಲ್ತಂತವ್ರು. 6 ಕಿಲೋಮೀಟರ್ ಒಳಗಡೆ ಮೃಣಾಲ್ ಹೆಬ್ಬಾಳ್ಕರ್ ತಮಗೆ ಸಿಗ್ತಾನೆ. 6 ಕಿಲೋಮೀಟರ್ ಒಳಗಡೆ. ನಾನು ಪಕ್ಕದ ಶಾಸಕಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಾನು ಮಂತ್ರಿ ಇದ್ದೀನಿ. ಬರೀ ಸುಮ್ಮನೆ ಮಂತ್ರಿ ಅಲ್ಲ, ಅನ್ಯಾಯದ ವಿರುದ್ಧ ಸಿಡಿದು ಹೇಳುವಂತ, ಅನ್ಯಾಯ ಆದ್ರೆ ಸರ್ಕಾರದ ವಿರುದ್ಧನೇ ಸಿಡಿದು ಹೇಳುವಂಥವಳು, ಜನರ ಪರವಾಗಿ ಕೆಲಸ ಮಾಡುವಂಥವಳು, ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಭಾಷಿಕರು, ಎಲ್ಲ ಧರ್ಮಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥವಳು. ನನ್ನಲ್ಲಿರುವಂಥ ಸಂಸ್ಕೃತಿನೇ ನನ್ನ ಮಗನಿಗೂ ಕೂಡ ಕೊಟ್ಟಿದ್ದೀವಿ. ಕಲ್ತಂತಿದ್ದಾನೆ, ಸಿವಿಲ್ ಇಂಜಿನಿಯರ್ ಇದ್ದಾನೆ. ತಮ್ಮ ಮೊಮ್ಮಗನ ಏಜ್, ನಿಮ್ಮ ಮೊಮ್ಮಗನಾಗಿ, ನಿಮ್ಮ ಮಗನಾಗಿ, ನಿಮ್ಮ ತಮ್ಮ ಆಗಿ, ನಿಮ್ಮ ಅಣ್ಣ ಆಗಿ, ನಿಮ್ಮ ಗೆಳೆಯನಾಗಿ ಬೆಳಗಾವಿ ಸಿಟಿಯನ್ನು, ಬೆಳಗಾವಿ ಜಿಲ್ಲೆಯನ್ನು ಮುಂದೆ ತಗೊಂಡು ಹೋಗೋಣ. ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡೋಣ. ಎಲ್ಲರೂ ಇಮೋಷ್ನಲ್ ಆಗೋದು ಬೇಡ. ಒಂದು ವಿಷನ್ ಇಟ್ಕೊಳ್ಬೇಕು ರಾಜಕಾರಣಿಗಳು. ರಾಜಕಾರಣಿ ಅಂದರೆ ಬರೀ ಇಮೋಷ್ನಲ್ಲಲ್ಲಿ ಬೆಂಕಿ ಹಚ್ಚಿ ಅದರಲ್ಲಿ ನಾವು ಕೈ ಕಾಸ್ಕೊಳ್ಳೋದಲ್ಲ. ರಾಜಕಾರಣಿ ಅಂದರೆ ಇನ್ನು 25 ವರ್ಷಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಇಲೆಕ್ಷನ್ ಬರುತ್ತೆ ಹೋಗುತ್ತೆ, ಮತ್ತೊಂದು ಇಲೆಕ್ಷನ್ ಬರ್ತೈತಿ ಹೋಗ್ತದೆ, ಒಬ್ರು ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ. ಬಟ್ ನಾವು ಮಾಡುವಂಥ ಕೆಲಸ, ಇವತ್ತು ಶಶಿಕಾಂತ್ ನಾಯಕ್ ಅವರು ಕ್ರಿಕೆಟ್ ಗ್ರೌಂಡನ್ನು ಕೊಟ್ಟರು ಅಂತ ವಿನಯ್ ನವಲಗಟ್ಟಿಯವರು ಪ್ರಸ್ತಾವನೆ ಮಾಡಿದ್ರ. ಹಾಗೆ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಕೂಡ ಆಗಿದ್ರು ಈ ರಾಜ್ಯದಲ್ಲಿ. ಅವ್ರೇನು ಕೊಟ್ಟರು ನಮ್ಮ ಜಿಲ್ಲೆಗೆ, ಅವ್ರೇನು ಕೊಟ್ಟರು ನಮ್ಮ ರಾಜ್ಯಕ್ಕೆ? 9 ತಿಂಗಳ ಹಿಂದೆ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಯಾಕೆ ಬಂದರು ಅದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ಇವತ್ತು 9 ತಿಂಗಳ ಹಿಂದೆ BJPಯಲ್ಲಿದ್ದಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬಂದರು? BJPಯವರು ನನಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ, BJPಯವರಿಂದ ನನಗೆ ಅನ್ಯಾಯ ಆಗಿದೆ, ಎಲ್ಲರೂ ಬಂದ್ರ. ನಾವು ಅವ್ರನ್ನ ಕರ್ಕೊಂಡ್ವಿ, ಟಿಕೆಟ್ ಕೊಟ್ವಿ, ಸೋತ್ರು MLC ಮಾಡಿದ್ವಿ. ಅಷ್ಟು ದೊಡ್ಡ ಮಾಜಿ ಮುಖ್ಯಮಂತ್ರಿಗಳು ಅಂತ ಅವತ್ತು ಯಡಿಯೂರಪ್ಪ ಅವ್ರನ್ನ ಬೈದರು,
ಮೋದಿಜಿಯವ್ರನ್ನ ಬೈದರು, ಹಿಂದೂ ಮುಸ್ಲಿಂ ಜಗಳ ಮಾಡಿಸ್ತಾರೆ ಬಿಜೆಪಿಯವರು ಅಂತ ಹೇಳಿದ್ರು ಬರೀ 2 ತಿಂಗಳ ಹಿಂದೆ. ಅವ್ರ ವಿಡಿಯೋ ಇದೆ ನನ್ನ ಹತ್ರ. ಇವಾಗ ನೋಡಿದ್ರೆ ಬಿಜೆಪಿಗೆ ಹೋಗಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ನನಗೆ ಅವಕಾಶ ಕೊಡಿ ಅಂತ. ಬಂಧುಗಳೇ, ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ ಅವರು. ಹೇಳಿ ನಮ್ಮ ಕಡೆ ಬಂದು ಬಹುಶಃ ಬಿಜೆಪಿ ಪಕ್ಷದಲ್ಲಿ ಅವರಷ್ಟು ಸ್ಥಾನ ಮಾನ ಅಧಿಕಾರ ಪಡೆದಂಥವ್ರು ಬಹುಶಃ ಯಡಿಯೂರಪ್ಪಾಜಿನೂ ಇಲ್ಲ. ಯಾಕಂತಂದ್ರೆ ಬಿಜೆಪಿ ಪಕ್ಷ ಅವರನ್ನ 2 ಸತಿ ಕ್ಯಾಬಿನೆಟ್ ಮಂತ್ರಿ ಮಾಡಿತು. ಬಿಜೆಪಿ ಪಕ್ಷ ಅವರನ್ನ ಒಮ್ಮೆ ಸಭಾಪತಿ ಮಾಡಿತು, ಒಮ್ಮೆ ವಿರೋಧ ಪಕ್ಷದ ನಾಯಕ ಮಾಡಿತು, ಒಮ್ಮೆ ಪಕ್ಷದ ಅಧ್ಯಕ್ಷ ಮಾಡಿತು. ಇದನ್ನೆಲ್ಲ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡಿತು ಆ ಪಕ್ಷ. ಆದರೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ನಮ್ಮ ಕಡೆ ಬಂತು. ಯಾರಾದರೂ ತಾವು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಂತು ಇಳಿದ ಮೇಲೆ ಯಾರಾದರೂ ಮಂತ್ರಿ ಆಗಿರೋದು ನೋಡಿದ್ದೀರ? ಈಗ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ ಯಾರ್ದೋ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿರೋದು ನೋಡಿದ್ದೀರಾ? ಆದರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಆದ ಮೇಲೆ ಮಂತ್ರಿ ಆಗಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಬಂದಿದ್ದಾರೆ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾರಪ್ಪ ಇಲ್ಲೇ, ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವಾರ್ಥಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ ಅವರನ್ನ ಮೋದಿ ಅವರನ್ನ ಮಾಡಬೇಕು ಅಂತ ಅವ್ರಿಗೆ ನಿಜವಾಗ್ಲೂ ಆಸೆ ಇದ್ದಿದ್ರೆ ಯಾರನ್ನ ನಿಲ್ಲಿಸಬಹುದಾಗಿತ್ತು. ತಾವು ಪ್ರಚಾರ ಮಾಡಿ ಅವರನ್ನ ಗೆಲ್ಲಿಸಿ ಅವರನ್ನ ಪ್ರಧಾನಮಂತ್ರಿ ಮಾಡಬಹುದಾಗಿತ್ತಲ್ಲ. ಅದಕ್ಕೆ ಹುಬ್ಬಳ್ಳಿ ಬಿಟ್ಟು ಬೆಳಗಾವಿಗೆ ಯಾಕೆ ಬಂದ್ರು? ಬೆಳಗಾವಿನಲ್ಲೂ ಅನೇಕರು ಸಮರ್ಥ ನಾಯಕರು ಇದ್ರು. ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ಯಾವಾಗ ಕಾಂಗ್ರೆಸ್ನಲ್ಲಿ ಇರ್ತಾರೋ, ಯಾವಾಗ ಬಿಜೆಪಿಗೆ ಹೋಗ್ತಾರೋ, ಯಾವಾಗ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡ್ಬೇಕಂತಾರೋ, ಯಾವಾಗ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಂತ ಹೇಳ್ತಾರೋ, ಇವರು ತಮ್ಮ ಕೆಲಸವನ್ನ ತಮ್ಮ ಸಾಧನೆಯನ್ನ ಕೇಳಿ ಜನರಲ್ಲಿ ಓಟ್ ತಗೊಳ್ಬೇಕೆ ಹೊರತು ಬೇರೆಯವರ ಮುಖ ತೋರಿಸಿ ತಗೊಳ್ಬಾರ್ದು. ಯುವಕ ಇದ್ದಾನೆ, ಕೆಲಸ ಮಾಡ್ಬೇಕನ್ನುವಂತ ಹಂಬಲ ಇದೆ, ಹಸಿವಿದೆ, ಥರ್ಸ್ಟ್ ಇದೆ. ನಿಮ್ಮ ಎಲ್ಲರ ಮಾತನ್ನ ಕೇಳ್ಕೊಂಡು ಎಲ್ಲರಿಗೆ ಗೌರವವನ್ನು ಕೊಟ್ಟು ಪ್ರತಿಯೊಂದು ಹಂತದಲ್ಲಿ ಒಬ್ಬ ಹುಡುಗ ಆಗಿ ಬಡಾವಣೆಯನ್ನ, ಈ ಭಾಗವನ್ನ ಸುಂದರವಾಗಿ ಮಾಡಲಿಕ್ಕೆ ಅವನು ತಮಗೆ ಕೈ ಜೋಡಿಸ್ತಾನೆ. ಅವನ ಮೇಲೆ ವಿಶ್ವಾಸ ಇಡಿ. ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಬೆಳಗಾವಿಗೆ ಇಂಥವರ ಅವಶ್ಯಕತೆ ಇದೆ. ಬೆಳಗಾವಿ ಬರೀ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳಿದ್ರೆ ಸರಿಯಲ್ಲ. ಬೆಳಗಾವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಂತರ ಅಂತ ಹೇಳಿದ್ರೆ ಅದಕ್ಕೆ ತೃಪ್ತಿ ಪಡಬೇಕಾಗಿಲ್ಲ. ಬೆಳಗಾವಿನಲ್ಲಿ ಸುವರ್ಣಸೌಧ ಇದೆ, ಏರ್ಪೋರ್ಟ್ ಇದೆ, 3 ಯೂನಿವರ್ಸಿಟಿ ಇದೆ ಅಂತಂದ್ರೆ ಅದಕ್ಕೆ ಹೆಮ್ಮೆ ಪಡುವಂತಲ್ಲ. ಇವತ್ತು ಬೆಳಗಾವಿಯನ್ನ ಹೊರಗಿನವರು ಹೊಳ್ಳಿ ನೋಡೋ ಹಾಗೆ ಮಾಡೋರು ಒಬ್ರು ಕೆಲಸಗಾರರು ನಮಗೆ ಬೇಕು. ಇವತ್ತು ತಾವೆಲ್ಲ ನೋಡಿದ್ದೀರಾ. ಇವತ್ತೊಂದು ಇಂಟರ್ವ್ಯೂನಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬರು ಕೇಳಿದ್ರು, ಕಾಂಗ್ರೆಸ್ ಪಕ್ಷದ ಕೊಡುಗೆ ಬೆಳಗಾವಿಗೆ ಏನು ಅಂತ. ಪಾಪ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅದಕ್ಕೆ ಹೇಳೋದು, ಬೆಳಗಾವಿ ಜನರ ಇತಿಹಾಸ, ಬೆಳಗಾವಿ ಜನರ ಸ್ವಭಾವ, ಬೆಳಗಾವಿ ಬಗ್ಗೆ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾಲೆಜ್ ಇಲ್ಲ. ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಡ್ಯಾಮ್ಗಳಿದೆ, ಎಷ್ಟೆಲ್ಲ ಹಾಸ್ಪಿಟಲ್ ಇದೆ, ಎಷ್ಟು ಯೂನಿವರ್ಸಿಟಿ ಇದೆ, ಎಷ್ಟು ಕಾಲೇಜ್ ಇದೆ, ಇವನ್ನೆಲ್ಲ ಮಾಡಿದ್ದು, ಎಷ್ಟು ಸ್ಕೂಲ್ ಇದೆ, ಇವನ್ನೆಲ್ಲ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಅವರಿಗೆ ನಾಲೆಜ್ ಇಲ್ಲ ಅಂತ ಹೇಳ್ತೀನಿ. ಇವತ್ತು ಬೀಮ್ಸ್ ಆಸ್ಪತ್ರೆನ ಕೊಟ್ಟಿದ್ದು ಕಾಂಗ್ರೆಸ್ಸು, KLE ಆಸ್ಪತ್ರೆಗೆ ಜಾಗ ಕೊಟ್ಟಿದ್ದು ಕಾಂಗ್ರೆಸ್ಸು. ಇವತ್ತು ಏನು ಬಿಡಿ ಬೆಳಗಾವಿ ಜಿಲ್ಲೆನಲ್ಲಿ ಎಷ್ಟು ಡ್ಯಾಮ್ಗಳಿದ್ದಾವೆ, ಎಷ್ಟು ಕಾಲೇಜ್ಗಳಿದ್ದಾವೆ, ಇವನ್ನೆಲ್ಲ ಮಾಡಿದ್ದು ಕಾಂಗ್ರೆಸ್ಸು. ನಾನು ಬಹುಶಃ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಭಾರತ ದೇಶ ಸ್ವತಂತ್ರ ಸಿಕ್ಕು 75 ವರ್ಷ ಆಯಿತು ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಬರೀ 10 ವರ್ಷ ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಸಾಹೇಬ್ ಪ್ರಧಾನಮಂತ್ರಿ ಆದಮೇಲೆ ಭಾರತ ದೇಶ ಹುಟ್ಟಿಲ್ಲ. 75 ವರ್ಷ ಆಯಿತು ಸ್ವತಂತ್ರ ಸಿಕ್ಕು. ಒಂದು ಸೂಜಿ ಮನಿ ಮಾಡಲಿಕ್ಕೂ ಆಗದಂತ ಅತ್ಯಂತ ಕಡು ಬಡ ರಾಷ್ಟ್ರ ಭಾರತ ದೇಶವನ್ನ ಇವತ್ತು ವಿಶ್ವದಲ್ಲಿ ಇಷ್ಟೊಂದು ಎತ್ತರಕ್ಕೆ ಕರ್ಕೊಂಡು ಹೋಗೋಕೆ ಯಾರಾದರೂ ತಳಹದಿಯನ್ನ ಹಾಕಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಅನ್ನ ತೆಗೆದುಕೊಂಡು ಬಂದ್ರೆ, ಇವತ್ತು ನರೇಂದ್ರ ಮೋದಿ ಅವರು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡಿ
ಬ್ಯಾಂಕ್ ಒಡೆತನವನ್ನ ಅದಾನಿಗೆ ಅಂಬಾನಿಗೆ ಮಾರಿ ಬ್ಯಾಂಕನ್ನ ಕೂಡ ಅವರಿಗೆ ಕೊಡುವಂತ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಅವರು. ಇವತ್ತು ರಾಷ್ಟ್ರೀಯತೆ ಬಗ್ಗೆ ಮಾತನಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ. ಬಹಳ ಹೇಳ್ತಾ ಇದ್ರು अब हो गई बहुत हो गई महंगाई की मार अब की बार ಮೋದಿ ಸರ್ಕಾರ ಅಂತ. 400 ರೂಪಾಯಿ ಇದ್ದಂತ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಿಲಿಂಡರ್ ಬೆಲೆ ಮೋದಿ ಸರ್ಕಾರದಲ್ಲಿ 1200 ರೂಪಾಯಿ ಆಯಿತು. ಡಾಲರ್ನ 52 ರೂಪಾಯಿ ಇತ್ತು, ಅದನ್ನ ನಾನು 1 ರೂಪಾಯಿಗೆ ಇಷ್ಟು ಡಾಲರ್ನ ನಾನು ಇಳಿಸ್ತೀನಿ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡಿದಂತ ನರೇಂದ್ರ ಮೋದಿ ಸಾಹೇಬರು 52 ರೂಪಾಯಿ ಇರುವಂತ ಡಾಲರ್ ಬೆಲೆ 85 ರೂಪಾಯಿ ಆಯಿತು. ಹೇಳಲಿಕ್ಕೆ ಮಾತನಾಡಲಿಕ್ಕೆ ಸಾವಿರ ಇದೆ ಬಂಧುಗಳೇ. ತಾವೆಲ್ಲ ತಿಳಿದಂಥವ್ರು, ಕಲ್ತಂಥವ್ರು. ಹುಡುಗ ಇದ್ದಾನೆ, ಯುವಕ ಇದ್ದಾನೆ, ಕೆಲಸ ಮಾಡ್ತಾನೆ, ಗೋ ಗೆಟರ್ ಇದ್ದಾನೆ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ 1800 ಕೋಟಿ ದುಡ್ಡನ್ನ ತಂದು ನನ್ನ ಕ್ಷೇತ್ರವನ್ನ ಸುಧಾರಿಸಿದ್ದೀನಿ. ಅದೇ ಚಕ್ಯತೆ ಕೆಲಸ ಮಾಡುವಂತ ಹಂಬಲ ಅವನಲ್ಲಿದೆ. ತಾವೆಲ್ಲರೂ ಒಮ್ಮೆ ಅವಕಾಶ ಕೊಡಿ. 20 ವರ್ಷ 4 ಬಾರಿ ಬಿಜೆಪಿಗೆ ಅವಕಾಶ ಸಿಕ್ಕಿದೆ. ಬರೀ ಅವರಿಗೆ ಮೇಲಿನವ್ರನ್ನ ಮುಖ ನೋಡಿ ಅವಕಾಶ ಕೊಟ್ಟಿದ್ದೀರಾ. ಈಗ ಸ್ವಂತ ಅವನಿಗೆ ನೀವು ಹೇಳಬೇಕು, ನಿನಗೆ ಅವಕಾಶ ಕೊಡ್ತೀವಿ, ಈ ಅಗ್ನಿ ಪಥದಲ್ಲಿ ನೀನು ಕೆಲಸ ಮಾಡಿ ಹೆಸರು ಗಳಿಸುವಂತ ತಾವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು, ಕಾಂಗ್ರೆಸ್ ಪಕ್ಷದ ಚಿಹ್ನೆ ಸೀರಿಯಲ್ ನಂಬರ್ 3 3ನೇ ನಂಬರ್ ಇದೆ. EVM ಮಷೀನ್ ನಲ್ಲಿ 3ನೇ ನಂಬರ್ ಬಟನ್ ಅನ್ನ ಒತ್ತುವುದ್ರ ಮುಖಾಂತರ ಅವನ ರಾಜಕೀಯ ಅಗ್ನಿಪಥಕ್ಕೆ ತಾವು ಸಾಕ್ಷಿ ಆಗಬೇಕು. 18 ವರ್ಷದ ಯುವಕ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು, ಈ ರಾಷ್ಟ್ರದ ಪ್ರಧಾನಮಂತ್ರಿ ಯಾರಾಗಬೇಕಂತ ತಾನು ಓಟ್ ಚಲಾವಣೆ ಮಾಡ್ತಾನೆ. 18 ವರ್ಷದ ಹುಡುಗನ ಕೈಯಲ್ಲಿ ಮಷಿನ್ ಗನ್ ಅನ್ನ ಕೊಟ್ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನ ಕಾಯಲಿಕ್ಕೆ ನಾವು ಅವನ ಮೇಲೆ ವಿಶ್ವಾಸ ಬಿಟ್ಟು ಅಲ್ಲಿ ನಿಲ್ಲಿಸ್ತೀವಿ. 31 ವರ್ಷದ ಮೃಣಾಲ್ಗೆ ಬೆಳಗಾವಿ ಪಾರ್ಲಿಮೆಂಟ್ನ ಸೈನಿಕನನ್ನಾಗಿ ನಿಮ್ಮ ಧ್ವನಿಯನ್ನ ಅಲ್ಲಿ ಎತ್ತಲಿಕ್ಕೆ ಅವನನ್ನ ಡೆಲ್ಲಿಗೆ ಕಳಿಸ್ಕೊಡಿ ಬಂಧುಗಳೇ. ನಿಮ್ಮ ಸೇವೆ ಮಾಡುವಂತ ಒಂದು ಅವಕಾಶವನ್ನ ಕೊಡಿ ಅಂತ ತಮ್ಮೆಲ್ಲರ ಹತ್ರ ವಿನಮ್ರತೆಯಿಂದ ಕೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಇದೆಲ್ಲ ಕಲಿತಂತ ಸುಸಜ್ಜಿತ ಸುಸಂಸ್ಕೃತರ ಬಡಾವಣೆ ಇಲ್ಲಿ ತಾವು ಈ ಸಭೆಗೆ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಇಲ್ಲಿ ಬಂದು ಕೂತಿದ್ದೀರಾ. ನಮ್ಮಗಳ ಮಾತನ್ನು ತಾವು ಕೇಳಿದ್ದೀರಾ. ತಮ್ಮೆಲ್ಲರಿಗೂ ವಂದಿಸಿ, ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ ವಂದಿಸಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಬೆಳಗಾವಿಗೆ ಒಳ್ಳೆಯದಾಗಬೇಕು ಅಂತಂದರೆ ಬೆಳಗಾವಿಯ ಮನೆ ಮಗನಿಗೆ ತಾವು ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ.